ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದಕ್ಷಿಣ ಚೀನಾ ಸಮುದ್ರದಲ್ಲಿ ಹಿಂಗಾಗತ್ತೆ ಅಂತ ಬಹುಶಃ ಚೈನಾ ಕೂಡ ಅಂದ್ಕೊಂಡಿರಲಿಲ್ಲ. ಅವರು ತೈವಾನ್ ಸುತ್ತ ನೌಕೆಗಳನ್ನು ನುಗ್ಗಿಸಿದ್ರೆ, ಅಲ್ಲೊಂದು ಯುದ್ಧಾಭ್ಯಾಸ ಮಾಡಿದರೆ, ತಮ್ಮ ಯುದ್ಧ ವಿಮಾನಗಳನ್ನು ತೈವಾನ್ ಬಳಿಯ ವಾಯುಪ್ರದೇಶದಲ್ಲಿ ಹಾರಿಸಿದ್ರೆ ತೈವಾನ್ ಹೆದರುತ್ತೆ, ಜಪಾನ್ ಹಿಂದಕ್ಕೆ ಸರಿಯತ್ತೆ ಅಂತ ಚೈನಾ ಅಂದ್ಕೊಂಡಿರಬೇಕು. ಹಾಗೆ ವರ್ಷಾಂತ್ಯಕ್ಕೆ ತಮ್ಮ ಜನಕ್ಕೆ ಹೇಳ್ಕೊಳ್ಳೋದಿಕ್ಕೆ ಏನಾದರೂ ಬೇಕಲ್ಲ, ಸೊ ಒಂದು ಮೆಸೇಜು ಕೊಟ್ಟ ಹಾಗಾಗತ್ತೆ, ತೈವಾನನ್ನು ಹೆದರಿಸಿದ ಹಾಗೂ ಆಗತ್ತೆ ಅಂತ ಚೈನಾ ಒಂದು ಅಟೆಂಪ್ಟ್ ಅನ್ನಲ್ಲಿ ಮಾಡ್ತಾದ್ರು ತೈವಾನಿನ ಸಿದ್ಧತೆಗಳು ಚೈನಾನ ಸ್ವಲ್ಪ ಆತಂಕಕ್ಕೀಡಾಗೋ ಹಾಗೆ ಮಾಡಿವೆ. ನೀವು ನಮ್ಮ ಮೇಲೊಂದು ಬಾಂಬ್ ಹಾಕಿದರೆ ನಾವು ಕೂಡ ನಿಮ್ಮ ಮೇಲೆ ಅಷ್ಟೇ ಪ್ರಮಾಣದ ದಾಳಿ ಮಾಡ್ತೀವಿ. ನಿಮ್ಮ ಯುದ್ಧ ವಿಮಾನಗಳು, ಯುದ್ಧ ನೌಕೆಗಳು ಎಲ್ಲ ಕೂಡ ನಮ್ಮ ಮಿಸೈಲ್ ಟಾರ್ಗೆಟ್ನಲ್ಲೇ ಇವೆ, ಜಸ್ಟ್ ಒಂದು ಬಟನ್ ಒತ್ತಬೇಕು ಅಷ್ಟೇ ಅನ್ನೋ ಸಂದೇಶವನ್ನು ವಿಡಿಯೋ ದಾಖಲೆಗಳ ಮೂಲಕ ತೈವಾನ್ ಬಿಡುಗಡೆ ಮಾಡಿದೆ. ಈ ಮೂಲಕ ತೈವಾನ್ ಅನ್ನೋ ಪುಟ್ಟ ದೇಶ ಚೈನಾನ ಜಾಗತಿಕವಾಗಿ ಮುಜುಗರಕ್ಕೀಡಾಗೋ ಹಾಗೆ ಮಾಡ್ತಾ ಇದೆ. ಹಾಗಾದರೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಏನಾಯಿತು? ತೈವಾನ್ ಅಲ್ಲಿ ಚೈನಾಗೆ ಕೊಟ್ಟ ಶಾಕ್ ಹೇಗಿತ್ತು? ಬನ್ನಿ ನೋಡೋಣ. ಗೆಳೆಯರೆ, ಚೈನಾ ತೈವಾನ್ ವಿಷಯದಲ್ಲಿ ಹಠಕ್ಕೆ ಬಿದ್ದಿದೆ. ಅವರು ಆಗಾಗಲ್ಲಿ ಯುದ್ಧಾಭ್ಯಾಸಗಳ ಮೂಲಕ ತೈವಾನಿನ ಸಿದ್ಧತೆಗಳನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅವರ ಯುದ್ಧ ನೌಕೆಗಳು ಪದೇ ಪದೇ ತೈವಾನಿನ ಸಮೀಪಕ್ಕೆ ಬರುತ್ತವೆ, ತೈವಾನ್ ಬಂದರುಗಳನ್ನು ಸುತ್ತುವರಿಯೋ ಪ್ರಯತ್ನವನ್ನು ಮಾಡುತ್ತವೆ. ನಾವು ನಿಮಗೆ ದಿಗ್ಬಂಧನವನ್ನು ಹಾಕಬಹುದು ಅನ್ನೋ ಥರದ ಸಂದೇಶಗಳನ್ನು ಕೊಡೋ ಪ್ರಯತ್ನವನ್ನು ಕೂಡ ಇಲ್ಲಿ ಚೈನಾ ಮಾಡ್ತಾ ಇದೆ. ಇದೆಲ್ಲವನ್ನು ಗಮನಿಸಿ ಮೊದಲು ರಿಯಾಕ್ಟ್ ಮಾಡಿದ್ದು ಜಪಾನ್. ಗೆಳೆಯರೆ, ಜಪಾನ್ ಮತ್ತು ಚೈನಾದ್ದು ತುಂಬ ಹಳೆಯ ದ್ವೇಷ ಇದೆ. ಎರಡನೇ ವಿಶ್ವಯುದ್ಧದವರೆಗೆ ಜಪಾನ್ ಪದೇ ಪದೇ ಚೈನಾ ಮೇಲೆ ಆಕ್ರಮಣ ಮಾಡಿದೆ, ಚೈನಾನ ಸೋಲಿಸಿದೆ. ಆ 100 ವರ್ಷಗಳನ್ನು ಚೈನಾ ಒಂದು ಶತಮಾನದ ಕರಾಳ ಅಧ್ಯಾಯ ಅಂತಲೇ ಕರ್ಕೊಳ್ಳುತ್ತೆ. ಇನ್ನು ಎರಡನೇ ವಿಶ್ವಯುದ್ಧದ ನಂತರ ಜಪಾನಿನ ಶಕ್ತಿ ಕಡಿಮೆ ಆಯಿತು. ಅವರು ಅಮೆರಿಕಾದ ನೆರಳಿಗೆ ಬಂದರು, ಕೈಗಾರಿಕೆಗಳು ಆರ್ಥಿಕ ಅಭಿವೃದ್ಧಿಯತ್ತ ಗಮನ ಹರಿಸಿದರು. ಜಪಾನಿನ ರಕ್ಷಣೆಯ ಜವಾಬ್ದಾರಿಯನ್ನು ಅಮೆರಿಕ ವಹಿಸಿಕೊಳ್ತು. ಈಗಲೂ ಕೂಡ ಅಲ್ಲಿ ಸಣ್ಣ ಸೇನಾ ತುಕಡಿ ಹೊಂದಿದೆ ಅಷ್ಟೇ. ತೀರಾ ಚೈನಾ ಜೊತೆ ಯುದ್ಧ ಮಾಡುವಷ್ಟು ದೊಡ್ಡ ಸೈನ್ಯ ಜಪಾನ್ ಬಳಿ ಇಲ್ಲ. ಆದರೆ ಇತ್ತೀಚೆಗೆ ಜಪಾನ್ ಅಮೆರಿಕಾದ ರಕ್ಷಣಾ ನೆರಳಲ್ಲಿ ಕೂಡ ತನ್ನದೇ ಆದ ಸೇನೆ, ಆಯುಧಗಳ ತಯಾರಿಯ ನಿರ್ಧಾರವನ್ನು ಮಾಡಿದೆ. ರಕ್ಷಣಾ ಬಜೆಟನ್ನು ಹೆಚ್ಚು ಮಾಡಿಕೊಂಡಿದೆ. ಅಮೆರಿಕಾದ ಆಯುಧಗಳ ಜೊತೆಗೆ ಸ್ವದೇಶಿ ಆಯುಧಗಳನ್ನು ಕೂಡ ಅವರು ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಇನ್ನು ಈಗ ಅಲ್ಲಿಗೆ ಮಹಿಳಾ ಪ್ರಧಾನಿ ಬಂದಿದ್ದಾರೆ. ಈ ಹಿಂದಿನ ಎಲ್ಲ ಪ್ರಧಾನಿಗಳಿಗೆ ಹೋಲಿಸಿದರೆ ಆಕೆ ತುಂಬ ರೈಟಿಸ್ಟ್ ಹಾಗೂ ಕೆಲ ವಿಷಯಗಳಲ್ಲಿ ಝೀರೋ ಟಾಲರೆನ್ಸ್ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಆಕೆಯ ಹೆಸರು ಸನೈ ತಕೈಚಿ. ಈ ತಕೈಚಿ ಚೈನಾ ತೈವಾನಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ ಕೂಡಲೇ ಸೆಟದು ನಿಂತರು. ಜಪಾನ್ನ ಕಾನೂನುಗಳ ಪ್ರಕಾರ ಹೀಗೆ ನ್ಯಾವಲ್ ಬ್ಲಾಕೇಡ್, ಯುದ್ಧ ವಿಮಾನಗಳ ಅತಿಕ್ರಮಣ ಇದೆಲ್ಲ ಕೂಡ ಸರ್ವೈವಲ್ ಥ್ರೆಟನಿಂಗ್ ಅನ್ನಿಸ್ಕೊಳ್ಳುತ್ತೆ. ಸೊ ಇಂಥದ್ದನ್ನು ಚೈನಾ ಏನಾದರೂ ಮಾಡ್ತಾ ಹೋದರೆ ಅದರ ವಿರುದ್ಧ ನಾವು ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನೋ ಸಂದೇಶವನ್ನು ಈ ತಕೈಚಿ ಚೈನಾಗೆ ಕಳುಹಿಸಿದರು. ಇದು ಎರಡನೇ ಮಹಾಯುದ್ಧದ ನಂತರ ಜಪಾನ್ ಚೈನಾಗೆ ಕೊಡ್ತಾ ಇರೋ ಮೊಟ್ಟ ಮೊದಲ ಅತ್ಯಂತ ಕಠೋರ ಸಂದೇಶ. ಇಷ್ಟಕ್ಕೆ ಆಕೆ ಸುಮ್ಮನಾಗಲಿಲ್ಲ. ಸೆಂಕಾಕು ದ್ವೀಪಗಳಲ್ಲಿ ಅಂದರೆ ಚೈನಾ ಹಾಗೂ ತೈವಾನ್ ಸಮೀಪದ ಜಪಾನಿನ ವಿವಾದಗ್ರಸ್ತ ದ್ವೀಪಗಳಲ್ಲಿ ತಮ್ಮ ಮಿಸೈಲುಗಳು ಹಾಗೂ ಆರ್ಟಿಲರಿಗಳನ್ನು ಆಕೆ ನಿಯೋಜನೆ ಮಾಡಿದರು. ಇಷ್ಟಾದ ಮೇಲೆ ಚೈನಾ ಕೂಡ ಸುಮ್ಮನಿರೋದಕ್ಕೆ ಸಾಧ್ಯ ಇರಲಿಲ್ಲ. ಇನ್ನು ಜಪಾನಿನ ಅವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ. ಚೈನಾ ಇವತ್ತು ದೈತ್ಯಾಕಾರವಾಗಿ ಬೆಳೆದಿದೆ. ಹೀಗಿರುವಾಗ ಜಪಾನಿಗೆ ಹೆದರಿ ಸುಮ್ಮನಾದರೆ ಅವ್ರ ಮರ್ಯಾದೆ ಏನಾಗಬೇಕು? ಇನ್ನು ಚೈನಾ ಈಗ ತನ್ನನ್ನು ತಾನು ಅಮೆರಿಕಾದ ಕಾಂಪಿಟೇಟರ್ ಅಂತ ಬಿಂಬಿಸ್ಕೊಳ್ತಾ ಇದೆ. ಅಮೆರಿಕ ಭಾರತ ಮತ್ತು ಪಾಕ್ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ದು ನಾವೇ ಅಂತ ಹೇಳ್ಕೊಂಡ ಮೇಲೆ ಚೈನಾ ಕೂಡ ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾವೇ, ಸಂಧಾನದ ಮಾತುಕತೆಗಳನ್ನು ನಾವು ಕೂಡ ಮಾಡಿದ್ವಿ ಅಂತ ಹೇಳ್ತಾ ಇದೆ. ಅವರು ಅಮೆರಿಕಾದ ಹಾದಿಯಲ್ಲಿ ನಡೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಮೆರಿಕ ವೆನೆಜುವೆಲಾಗೆ ದಿಗ್ಬಂಧನ ಹಾಕಿದೆ ಅಲ್ವಾ, ಹಾಗೆ ನಾವು ತೈವಾನಿಗೊಂದು ದಿಗ್ಬಂಧನ ಹಾಕಿ ನೋಡೋಣ ಅಂದ್ಕೊಂಡು ಚೈನಾ ತೈವಾನನ್ನು ಮೊನ್ನೆ 5 ಕಡೆಗಳಲ್ಲಿ ಮುತ್ತಿಗೆ ಹಾಕ್ತು. ಚೈನಾದ ಯುದ್ಧ ವಿಮಾನಗಳು ತೈವಾನ್ ವಾಯುಪ್ರದೇಶದಲ್ಲಿ ಹಾರಾಡಿದ್ವು. ಹಾಗೆಯೇ ಚೈನಾ ಒಂದಷ್ಟು ಮಿಸೈಲ್ಗಳನ್ನು ಕೂಡ ತೈವಾನ್ ವಾಯುಪ್ರದೇಶದಲ್ಲಿ ಹಾರಿಸೋದ್ರ ಮೂಲಕ ತೈವಾನಿಗೊಂದು ಆತಂಕವನ್ನು ಸೃಷ್ಟಿ ಮಾಡೋ ಪ್ರಯತ್ನವನ್ನು ಮಾಡಿತು. ಗೆಳೆಯರೆ, ಇದೇ ಕೆಲಸವನ್ನು ಅವರು ಕಳೆದ ವರ್ಷ ಕೂಡ ಮಾಡಿದ್ರು. ಆದರೆ ಆಗ ತೈವಾನ್ ಎಲ್ಲವನ್ನ ಸಹಿಸಿಕೊಂಡು ಎಲ್ಲವನ್ನ ಗಮನಿಸ್ತಾ ಸುಮ್ಮನಿತ್ತು. ಆದರೆ ಈ ಬಾರಿ ತೈವಾನ್ ಹಾಗೆ ಸುಮ್ಮನೆ ಕೂಡಲಿಲ್ಲ. ಬದಲಿಗೆ ನಮ್ಮ ಬಳಿ ಕೂಡ ಆಧುನಿಕ ಆಯುಧಗಳಿವೆ, ನಮ್ಮ 2 ಕಣ್ಣು ಹೋಗೋ ಮೊದಲು ನಿಮ್ಮ 1 ಕಣ್ಣನ್ನಾದರೂ ನಾವು ತೆಗಿತೀವಿ ಅನ್ನೋದನ್ನ ಚೈನಾಗೆ ಗೊತ್ತಾಗೋ ಹಾಗೆ ತೈವಾನ್ ಮಾಡ್ತು. ಚೈನಾ ಹೇಗೆ ಶಕ್ತಿ ಪ್ರದರ್ಶನದ ಮೂಲಕ ಜಗತ್ತಿಗೆ ತನ್ನ ತಾಕತ್ತನ್ನು ಪ್ರದರ್ಶಿಸೋ ಪ್ರಯತ್ನವನ್ನು ಮಾಡ್ತೋ, ಹಾಗೆ ತೈವಾನ್ ಕೂಡ ಒಂದು ವಿಡಿಯೋನ ಬಿಡುಗಡೆ ಮಾಡೋ ಮೂಲಕ ಇದು ಯುದ್ಧಾಭ್ಯಾಸ, ಹೀಗಾಗಿ ನಾವು ಸುಮ್ಮನೆ ಇದ್ದೀವಿ, ಯುದ್ಧನೇ ಆದರೆ ಚೈನಾ ನೋಡಿ ನಮ್ಮಲ್ಲಿ ಹೇಗೆ ವಧೆ ತಿನ್ನುತ್ತೆ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಡೋ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟ ವಿಡಿಯೋವೊಂದನ್ನು ಅವರು ರಿಲೀಸ್ ಮಾಡಿದ್ದಾರೆ. ನೀವು ಕೂಡ ಅದನ್ನು ನೋಡ್ಬಿಡಿ.
ಇಲ್ಲಿ ಚೈನಾದ ಬಳಿ ಸಾಕಷ್ಟು ಯುದ್ಧ ವಿಮಾನಗಳು, ವೆಸಲ್ಗಳು ಇರಬಹುದು. ಆದರೆ ತೈವಾನ್ ಬಳಿ ಅಮೆರಿಕ ಕೊಟ್ಟಿರೋ ಆಯುಧಗಳಿವೆ. ಅವು ಬಲಿಷ್ಠವಾಗೇ ಇವೆ. ತೈವಾನ್ನ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಸ್ಕಾಲರ್ ಸು ಝು ಯುನ್ ಅವರ ಮಾಹಿತಿ ಪ್ರಕಾರ ಅಮೆರಿಕ ನಿರ್ಮಿತ AN/AAQ-33 ಹಾಗೂ ಲ್ಯಾಂಡ್ಟ್ರಿನ್ ಅನ್ನೋ ಟಾರ್ಗೆಟಿಂಗ್ ಪಾಡ್ಗಳು ತೈವಾನ್ ಬಳಿ ಇವೆ. ಇವುಗಳನ್ನು ಅಮೆರಿಕದ F-15 ಮೂಲಕ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಪಾಡ್ ಸಿಸ್ಟಮ್ ಅಲ್ಲಿ ಟಾರ್ಗೆಟ್ ಐಡೆಂಟಿಫಿಕೇಶನ್, ಅಟಾನಮಸ್ ಟ್ರ್ಯಾಕಿಂಗ್, CPS, ಪ್ರಿಸೈಸ್ ಮ್ಯುನಿಷನ್ ಗೈಡೆನ್ಸ್ ಮುಂತಾದವುಗಳೆಲ್ಲ ಇರುತ್ತವೆ. ಹೀಗಾಗಿನೇ ಇವುಗಳನ್ನು ಸ್ನೈಪರ್ ಅಡ್ವಾನ್ಸ್ ಟಾರ್ಗೆಟಿಂಗ್ ಪಾಡ್ಸ್ ಅಂತ ಕರೀತಾರೆ. ಈ ಮಿಸೈಲುಗಳು ಚೈನಾಗೆ ದೊಡ್ಡ ಥ್ರೆಟ್ ಆಗ್ತಾ ಇದ್ದು, ಚೈನಾದ J-16 ಯುದ್ಧ ವಿಮಾನಗಳನ್ನು ಇವು ಹೊಡೆದು ಹಾಕೋ ಸಾಧ್ಯತೆ ಇದೆ. ಇಲ್ಲಿ ಚೈನಾದ ಸ್ಟೆಲ್ತ್ ಯುದ್ಧ ವಿಮಾನಗಳು ಕೂಡ ಈ ಎರಡು ಪಾಡ್ ಸಿಸ್ಟಮ್ಗಳ ಕಣ್ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಸುಮಾರು 87 ಕಿಲೋಮೀಟರ್ ದೂರದಲ್ಲೇ ಯುದ್ಧ ವಿಮಾನಗಳನ್ನು ಈ ಪಾಡ್ ಸಿಸ್ಟಮ್ ಗುರುತಿಸುತ್ತೆ. ಹಾಗೆ ಅವುಗಳನ್ನು ಸೈಲೆಂಟಾಗಿ ಹೊಡೆದು ಕೂಡ ಹಾಕತ್ತೆ. ಈ ವಿಷಯ ಚೈನಾಗೆ ಗೊತ್ತಿರಲಿಲ್ಲ. ಸೊ ಈಗ ತೈವಾನ್ ಚೈನಾಗೆ ಈ ಮಾಹಿತಿಯನ್ನು ಕೊಡ್ತಾ ಇದೆ. ನಮ್ಮ ಟಾರ್ಗೆಟ್ನಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ವಾಯು ಪ್ರದೇಶವನ್ನು ಉಲ್ಲಂಘಿಸುವ ಮೊದಲು ಎಚ್ಚರಿಕೆಯಿಂದ ಇರಿ. ಇದು ಯುದ್ಧಾಭ್ಯಾಸ, ಹೀಗಾಗಿ ನಿಮ್ಮನ್ನು ಹಾಗೆ ಬಿಟ್ಟು ಕಳುಹಿಸ್ತಾ ಇದ್ದೀವಿ ಅನ್ನೋ ಸಂದೇಶವನ್ನು ತೈವಾನ್ ಧೈರ್ಯವಾಗಿ ಚೈನಾಗೆ ಕೊಡ್ತಾ ಇದೆ. ಇನ್ನು ಚೈನಾ ಬಳಿ ಅತ್ಯಾಧುನಿಕ J-20 ಹಾಗೂ J-35 ಸ್ಟೆಲ್ತ್ ಯುದ್ಧ ವಿಮಾನಗಳಿವೆ. ಅವು ಅಮೆರಿಕದ F-35, F-22ಗಳಿಗೆ ಸಮ ಅಂತ ಚೈನಾ ಹೇಳ್ಕೊಳ್ಳುತ್ತೆ. ಹೀಗಾಗಿ ಅವುಗಳನ್ನು ಎದುರಿಸೋದಕ್ಕೆ ತೈವಾನ್ ಸಿದ್ಧ ಆಗಬೇಕು ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ. ಹಾಗೆಯೇ ಇಲ್ಲಿ ತೈವಾನ್ ತನ್ನ ಹಳೆಯ F-16ಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಮುಂದಾಗಿದೆ. 2016ರಲ್ಲೇ ಸುಮಾರು $4.5 ಬಿಲಿಯನ್ ವೆಚ್ಚದಲ್ಲಿ ತನ್ನ ಬಳಿ ಇದ್ದ 139 F-16A/Bಗಳನ್ನು F-16 ವೈಪರ್ಗಳನ್ನಾಗಿ ಬದಲಿಸೋದಕ್ಕೆ ತೈವಾನ್ ಮುಂದಾಯಿತು. ಈ ಅಪ್ಗ್ರೇಡೇಷನ್ನಲ್ಲಿ ರಡಾರ್, ಸ್ನೈಪರ್ ಟಾರ್ಗೆಟಿಂಗ್ ಪಾಡ್ಸ್, ಹೆಲ್ಮೆಟ್ ಮೌಂಟೆಡ್ ಕೂಲಿಂಗ್ ಸಿಸ್ಟಮ್, GPS ನ್ಯಾವಿಗೇಷನ್ ಸಿಸ್ಟಮ್, M9X ನಂಥ ಅಡ್ವಾನ್ಸ್ಡ್ ವೆಪನ್ನುಗಳು, ಹೆವಿ ವೆಯ್ಟ್ ಲ್ಯಾಂಡಿಂಗ್ ಗೇರುಗಳು ಸೇರಿದಂತೆ ಸಾಕಷ್ಟು ಅಪ್ಗ್ರೇಡೇಷನ್ ಆ ವಿಮಾನದಲ್ಲಿ ಆಗಬೇಕು ಅಂತ ಹೇಳಿತ್ತು. ಅದು ಕೂಡ ಈಗ ಪೂರ್ಣಗೊಂಡಿದೆ. ತೈವಾನ್ನಲ್ಲಿರುವ F-16ಗಳು ಸದ್ಯಕ್ಕೆ ಅಮೆರಿಕ ವಾಯುಪಡೆಯಲ್ಲಿರುವ F-16ಗಿಂತಲೂ ಸ್ವಲ್ಪ ಮಟ್ಟಿಗೆ ಸುಪೀರಿಯರ್ ಆಗಿವೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಅಪ್ಗ್ರೇಡೇಷನ್ 2021ರಲ್ಲಿ ಶುರುವಾಗಿ 2023ರ ಹೊತ್ತಿಗೆ ಮುಗಿದಿದೆ. ಸೊ ತೈವಾನ್ ಚೈನಾದ ಕಿರಿಕಿರಿಗೆ ಬೇಸತ್ತು ಅಮೆರಿಕದ ವೆಪನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇದೆ. ಅವುಗಳನ್ನು ಅಪ್ಗ್ರೇಡ್ ಕೂಡ ಮಾಡ್ಕೊಳ್ತಾ ಇದೆ. ಈಗ ಕೂಡ ಇನ್ನೂ ಒಂದು $11 ಬಿಲಿಯನ್ ಮೌಲ್ಯದ ಆಯುಧಗಳನ್ನು ತೈವಾನ್ ಖರೀದಿ ಮಾಡ್ತಾ ಇದೆ. ಇದರ ಜೊತೆ 2019ರಲ್ಲೇ ಹೊಸದಾಗಿ 66 ವೈಪರ್ ಯುದ್ಧ ವಿಮಾನಗಳಿಗೆ ತೈವಾನ್ ಬೇಡಿಕೆ ಸಲ್ಲಿಸಿದ್ದು, ಅದು ಸುಮಾರು $8 ಬಿಲಿಯನ್ ಮೊತ್ತದ ವ್ಯಾಪಾರ ಆಗಿದೆ. ಆ 66 ಯುದ್ಧ ವಿಮಾನಗಳು F-16 ಬ್ಲಾಕ್ 70 ಆಗಿವೆ. ಸೊ ಹೀಗೆ ಅಮೆರಿಕದ ವೆಪನ್ಗಳನ್ನು ಖರೀದಿಸ್ತಾ ಚೈನಾನ ಸಮರ್ಥವಾಗಿ ಎದುರಿಸುವ ಸಿದ್ಧತೆಯನ್ನು ತೈವಾನ್ ಮಾಡ್ಕೋತಾ ಇದೆ. ಇಷ್ಟಾದರೂ ಕೂಡ ಇಲ್ಲಿ ಚೈನಾದ ಆಯುಧ ಹಾಗೂ ಸೇನಾ ಶಕ್ತಿಯ ಮುಂದೆ ತೈವಾನ್ ತುಂಬ ಶಕ್ತಿಶಾಲಿ ಅಂತೇನೂ ಅನ್ನಿಸ್ಕೊಳ್ಳೋದಿಲ್ಲ. ಚೈನಾದ J-16 ಯುದ್ಧ ವಿಮಾನಗಳಿವೆಯಲ್ಲ, ಇವು ರಷ್ಯಾದ ಅತ್ಯಂತ ಪವರ್ಫುಲ್ ಯುದ್ಧ ವಿಮಾನಗಳಾದ ಸುಖಾಯ್ Su-27ಗಳ ಪ್ರತಿರೂಪ ಆಗಿವೆ. ಇದರ ಜೊತೆಗೆ ಅತ್ಯಾಧುನಿಕ ಏವಿಯಾನಿಕ್ಸ್ ಹಾಗೂ ವೆಪನ್ ಕೇಪಬಿಲಿಟಿಯನ್ನು ಕೂಡ ಇವು ಪಡ್ಕೊಂಡಿವೆ. ಈ J-16 ಯುದ್ಧ ವಿಮಾನಗಳು ಏರ್ ಟು ಏರ್ ಕಾಂಬಾಟಲ್ಲಿ ಸೈ ಅನ್ನಿಸ್ಕೊಂಡಿವೆ. ಹಾಗೆಯೇ ಇವುಗಳನ್ನು ಪ್ರಿಸಿಷನ್ ಸ್ಟ್ರೈಕ್ಗೆ, ಎಲೆಕ್ಟ್ರಾನಿಕ್ ವಾರ್ಫೇರ್ಗೆ, ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕಣ್ತಪ್ಪಿಸೋದಕ್ಕೆ ಬಳಸ್ತಾರೆ. ಈ ಮಲ್ಟಿ ರೋಲ್ ಏರ್ಕ್ರಾಫ್ಟ್ಗಳನ್ನು ಬ್ರಿಟನ್ನ ರಕ್ಷಣಾ ತಜ್ಞರು ಚೈನಾದ ಬಳಿ ಇರುವ ಅತ್ಯುತ್ತಮ ಮಲ್ಟಿ ರೋಲ್ ಏರ್ಕ್ರಾಫ್ಟ್ ಅಂತ ಹೇಳ್ತಾ ಇದ್ದಾರೆ. ಇವುಗಳ ಜೊತೆಗೆ ಚೈನಾ ಬಳಿ J-20 ಹಾಗೂ J-35 ಅನ್ನೋ ಸ್ಟೆಲ್ತ್ ಯುದ್ಧ ವಿಮಾನಗಳು ಕೂಡ ಇವೆ. ಆದರೆ ತೈವಾನ್ ಜೊತೆ ಯುದ್ಧ ಅನ್ನೋದೇನಾದರೂ ನಡೆದ್ರೆ ಅಲ್ಲಿ ಚೈನಾದ ಸಾಕಷ್ಟು ಯುದ್ಧ ವಿಮಾನಗಳನ್ನು F-16 ವೈಪರ್ಗಳೇ ಆಪೋಷಣ ತಗೊಂಡು ಬಿಡುತ್ತವೆ ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಇಲ್ಲಿ ಜಾಗತಿಕ ರಕ್ಷಣಾ ತಜ್ಞರು ಅಮೆರಿಕದ ಆಯುಧಗಳ ಮುಂದೆ ಚೈನಾದ ಆಯುಧಗಳು ಹೆಚ್ಚು ಹೊತ್ತು ನಿಲ್ಲೋದಿಲ್ಲ ಅಂತ ಹೇಳೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಅಮೆರಿಕದ ಆಯುಧಗಳು ಸಾಕಷ್ಟು ಯುದ್ಧಗಳಲ್ಲಿ ಈಗಾಗಲೇ ಭಾಗಿಯಾಗಿವೆ. ಪೈಲಟ್ಗಳ ಸಾಮರ್ಥ್ಯ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ F-16 ಜಾಗತಿಕವಾಗಿ ಅತ್ಯಂತ ಬೇಡಿಕೆಯಲ್ಲಿರುವ ಹಾಗೂ ಅತಿ ಹೆಚ್ಚಾಗಿ ಬಳಕೆ ಆಗ್ತಾ ಇರುವ ಯುದ್ಧ ವಿಮಾನ. ಆದರೆ ಚೈನಾದ ಯುದ್ಧ ವಿಮಾನಗಳ ತಾಕತ್ತು ಇದುವರೆಗೆ ಎಲ್ಲೂ ಸಾಬೀತಾಗಿಲ್ಲ. ಭಾರತದ ಜೊತೆಗಿನ ಆಪರೇಷನ್ ಸಿಂಧೂರಲ್ಲಿ ಅವರು ಲೈವ್ ಟೆಸ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದರಾದರೂ ತಮ್ಮ ಯುದ್ಧ ವಿಮಾನಗಳ ಬಗ್ಗೆ ಒಂದಷ್ಟು ಸುಳ್ಳು ಹೇಳಿಕೊಂಡಿದ್ದಷ್ಟೇ ಬಂತು. J-17ಗಳಲ್ಲಿ ಕೆಲಸ ಮಾಡಲಿಲ್ಲ. ಇನ್ನು ಚೈನಾ 1975ರ ನಂತರ ದೊಡ್ಡ ಮಟ್ಟದಲ್ಲಿ ಯಾವ ಯುದ್ಧವನ್ನು ಇದುವರೆಗೆ ಮಾಡಿಲ್ಲ. ಇನ್ನು ಮೊನ್ನೆ ಕಾಂಬೋಡಿಯಾ, ಥೈಲ್ಯಾಂಡ್ ನಡುವೆ ಒಂದು ಯುದ್ಧ ಆಯ್ತಲ್ಲ, ಆಗ ಕಾಂಬೋಡಿಯಾಗೆ ಚೈನಾ ಕೊಟ್ಟಿದ್ದ ಲೈಟ್ ಮೆಷಿನ್ ಗನ್ನುಗಳು ಜಾಮ್ ಆದವು.
ಟೈಪ್ 90B ಮಲ್ಟಿಪಲ್ ಲಾಂಚ್ ರಾಕೆಟ್ ಸಿಸ್ಟಮ್ಗಳು ಸ್ಫೋಟಗೊಂಡು 8 ಮಂದಿ ಕಾಂಬೋಡಿಯಾದ ಸೈನಿಕರನ್ನೇ ಬಲಿ ತಗೊಂಡ್ವು. ಹಾಗೆ ಥಾಯ್ಗೆ ಕೊಟ್ಟಿದ್ದ VT4 ಟ್ಯಾಂಕಿನ ಮೇನ್ ಬ್ಯಾರಲ್ಲು 500 ಫೈರ್ ಆದ ಕೂಡಲೇ ಸ್ಫೋಟಗೊಳ್ತು. ಇದು ಚೈನಾದ ವೆಪನ್ಗಳ ಕ್ವಾಲಿಟಿ. ಹೀಗಾಗಿ ಅಮೆರಿಕ ಆಯುಧಗಳ ಮುಂದೆ ಚೈನಾದ ಆಯುಧಗಳು ಡಲ್ಲಾಗಿ ಕಾಣುತ್ತವೆ ಅಂತ ರಕ್ಷಣಾ ತಜ್ಞರು ಹೇಳ್ತಾರೆ. ಗೊತ್ತಿಲ್ಲ, ಚೈನಾ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಚೀಪ್ ಆಯುಧಗಳನ್ನು, ತನಗಾಗಿ ಒಳ್ಳೆಯ ಆಯುಧಗಳನ್ನು ಬಳಕೆ ಮಾಡ್ತಾ ಇದೆಯೋ ಏನೋ. ಇದುವರೆಗೆ ಅವರ ಆಯುಧಗಳು ಎಲ್ಲೂ ಬಳಕೆ ಆಗಿಲ್ಲ. ಹೀಗಾಗಿ ಅವುಗಳ ಬಗ್ಗೆ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಈ ಸಮರಾಭ್ಯಾಸ ಸದ್ಯಕ್ಕೇನೋ ನಿಂತಿದೆ. ಇದು ತೈವಾನಿಗೆ ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ಕೊಡ್ತಾ ಇದೆ. ಅವರೀಗ ಸುಮಾರು 1600 ಅನ್ಮ್ಯಾನ್ಡ್ ಅಟ್ಯಾಕಿಂಗ್ ವೆಸಲ್ಗಳನ್ನು ತಮ್ಮಲ್ಲೇ ನಿರ್ಮಾಣ ಮಾಡಿಕೊಳ್ಳೋ ಯೋಜನೆಯನ್ನು ಘೋಷಿಸಿದ್ದಾರೆ. ಇದು ಚೈನಾದ ನಾವಲ್ ಬ್ಲಾಕೇಡನ್ನು ಎದುರಿಸೋದಕ್ಕೆ ಅವರು ಮಾಡ್ಕೋತಾ ಇರೋ ವ್ಯವಸ್ಥೆ. ಹಾಗೆ ತೈವಾನ್ ಇನ್ನು ತನ್ನ ಆಯುಧ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ದಕ್ಷಿಣ ಚೀನಾ ಸಾಗರದ ದೇಶಗಳು ತಮ್ಮ ಸೇನಾ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಕೂಡ ಚೈನಾದ ಈ ಯುದ್ಧಾಭ್ಯಾಸ ಕಾರಣ ಆಗುತ್ತೆ. ಇದು ಗೆಳೆಯರೆ, ಚೈನಾದ ಉತ್ಸಾಹ ಹಾಗೂ ಅಹಂಕಾರವನ್ನು ತೈವಾನ್ ಒಂದೇ ಒಂದು ವಿಡಿಯೋ ಮೂಲಕ ಪಂಕ್ಚರ್ ಮಾಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.